ಮಾತ್ರ ಅದೇ ಬೀಜಗಳನ್ನ ಔಷಧಿ ಉಪಚಾರ ಮಾಡ್ಬೇಕು. ಕೋಳಿ ಕೇಳಿ ಮಸಾಲೆ ಅಂದ್ರೆ ಕೋಳಿ ಹೊಡೋಗ್ಬಿಡ್ತದ. ಫಸ್ಟ್ ಮಸಾಲೆ ಹಾಕಿದ್ರೆ ಇದ್ರೆ ಜಿಂಕ್ ಫಾಸ್ಫೇಟ್ ಅಂತ ಒಂದು ಟ್ಯಾಬ್ಲೆಟ್ ಸಿಗ್ತಾವೆ ಅಥವಾ ಔಷಧ ಸಿಗ್ತದೆ. ಅದನ್ನ ಉಪಚಾರ ಮಾಡಿ ನೆನೆಸಿರ್ಬೇಕು ಅವನು. ಆಮೇಲೆ ಅವನ ಹೋಗಿ ಸಾಯಂಕಾಲ ಹೋಗೋದು ಬರೀ ಅವತ್ತು ಜಗ್ಗಿ ಖುಷಿಯಾಗಿ ಬಂದು ತಿಂತಾವ. ತಿಂತ ಬಂದಾಗ ಹೊಲ ಒಂದು ಅಥವಾ 2 ಇಲಿ ಅಥವಾ 1 ಹೆಣ್ಣು ಸತ್ರ ಸಾಕು. 100 ಇಲಿ ಅದ್ರ ಸಮೀಪ ಕೊಡೋದಿಲ್ಲ. ಯಾಕಂದ್ರೆ ಒಬ್ಬತ್ತು ಅನಾಹುತ ಐತೆ ಅಂತ ಗೊತ್ತಾಗ್ಬಿಡ್ತೀವಿ. ನೀವು ಹೊಲಕ್ಕೆ ಮಂಗ್ಯ ಬರ್ತಾವ ಅಂತೇಳಿ ದಿವಸ ಅಡಿಗೆ ಹೊಡಿದ ಅವಶ್ಯಕತೆ ಇಲ್ಲ. 2-3 ದಿವಸ ಹೋಗಿ ಅಡಿಗೆ ಬೆಳೆದಿ. ಅಡಿಗೆ ಯಾವಾಗ ಹೊಡಿತೀವಿ ನಾವು? ನಮಗೂ ಹರಿಗಿ ಹೊಡ್ಯಾಕ ಅಡ್ವಾನ್ಸ್ ಹೊಡ್ಯಾಕ ನಾವು ಕೊಡುದಿಲ್ಲ. ದಿವಸ ತಿಂಗಳಾಟ ಹರಿಗಿ ಹೊಡಿದ ಅವಶ್ಯಕತೆ ಇಲ್ಲ. 2-3 ದಿವಸ ಹರಿಗಿ ಹೊಡಿದ್ರೆ ಸಾಕಾಗಿ ಇದಕ್ಕೆ ಚಿನ್ನದ ಡಬ್ಬಿ ಬಾಡಿಸ್ಬೇಕು. ಏನೋ ಒಟ್ಟು ಸೌಂಡ್ ಬರೋದು. ಹಲಿಗೆ ಅಂದ್ರೆ ಹಲಿಗಿಲ್ಲ ಇಲ್ಲಿಗೆ ಹೇಳಿದ್ರೆ ಮತ್ತ ಏನ್ ಬೆಳೆಗಳು ಬೆಳೆದ ಅದ ಏನ್ ಬೆಳೆದ ಚೀಲ ಹುಳ ಬಂದ್ರ ಅಲ್ಲಿ ನೀವು ಪಾಸ್ ಮಾಡೋದು ಹುಳು ಸಿಗ್ತದ. ಅದನ್ನ ಅದ್ರಾಗಿತ್ತು ಬಾಯಿ ಹೊಡೆದ್ರಪ್ಪ ಅಂದ್ರೆ ಹುಳ ಬರೋದಿಲ್ಲ. ಯಾಕೆ ಬರೋದಂದ್ರೆ ಅದು ಉಸಿರು ಕಟ್ಟಿಸ್ತದ. ನೀವೇನು ಚೀಲ ಹಾಕೋ ಹುಡುಗಿ ಉಪಯೋಗ ಮಾಡಿಲ್ಲ. ಅದು ಏನೋ ಸ್ವಲ್ಪ ನೀವು ಮೂಗಿನ ಸಮೀಪ ತೊಗೊಂಬರ್ರಿ. ನೀವು ಉಸಿರು ಬರ್ತದ. ಎಷ್ಟು ತಿಂಗಳೇ ಅದು ಆ್ಯಕ್ಚುಲಿ ಹೆಂಗೆ ಮಾಡ್ಬೇಕಂದ್ರೆ 1 ಚೀಲ 2 ಚೀಲ ಇದ್ದದ್ದು ಒಳಗಡೆ ಪ್ಲಾಸ್ಟಿಕ್ ಹಾಳೆ ಹಾಕಿ ಒಳಗಡೆ ಗುಳಿಗೆ ಹಾಕಿ ಪ್ಲಾಸ್ಟಿಕ್ ಬಾಯಿ ಕಟ್ಟಿ 4 ಚೀಲ ಹಾಕಿದ್ರೆ ನೀವು 6 ತಿಂಗಳು ಬರೋದಿಲ್ಲ. ಮತ್ತು ನಾನು ಗುಳಿಗೆ ಹಾಕಿದ್ರು ಅಂತೇಳಿ ಈ ಕಡೆ ಗುಳಿಗೆ ಈ ಕಡೆ ಹೋದ್ರೆ ಗುಳಿಗೆ ಎಲ್ಲಿ ಮಟ್ಟ ಗಾಳಿ ರೀತಿ ಬರುತ್ತೆ ಕರೆ ಹುಡುಗ ಅಲ್ಲಿ ಮಟ್ಟ ಹುಳ ಬರೋದಿಲ್ಲ. ಆ್ಯಕ್ಚುಲಿ ನಾವು ಏನು ಹೇಳ್ತೀವಿ ಗೊತ್ತನ 10 ಕ್ವಿಂಟಲ್ಗೆ 2 ಗುಳಿಗೆ ಹಚ್ಚಿ